ಓ ಯಾ ಓಕೆ ಆ್ಯಕ್ಚುಲಿ ನನಗೆ ಹೇಳ್ತಾ ಇದ್ದ ವಿಷಯ ನಾನು ಒಂದು ಗಂಡು ಹುಡುಕ್ಬೇಕು ಅಂತ ನಾನೇ ಹುಡುಕ್ತೀನಿ ನನಗೆ ಅಂತ ಅವಾಗ ತಮಾಷೆ ಮಾಡ್ತೀನಿ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ದಂತೆ. ನಾವು ಇವಾಗ ಹೇಳಿದ್ರು ನಮ್ಮ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯಿತು ಆ್ಯಕ್ಚುಲಿ. ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋ ಹುಡುಗಿ ಇವತ್ತು ಲೈಫ್ಲಿ ಸೆಟ್ಲ್ ಆಗ್ತಿದೆ ಅಂದರೆ ಭಾಳ ಖುಷಿ. ಪರ್ಟಿಕ್ಯುಲರ್ ಆಗಿ ಅಂದರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಸೊ ನಿಮ್ಮ ಮನೆಗೂ ಅಷ್ಟೇ ನೆಂಟಿರುವಂಥವ್ರು ಅವರ ಜರ್ನಿ ನೆನೆಸ್ಕೊಂಡ್ರೆ ಒಬ್ಬ ಜನಪ್ರಿಯ ವೆರಿ ಬ್ಯೂಟಿಫುಲ್ ಅಮೇಝಿಂಗ್ ಜರ್ನಿ. ಅದು ನೀವು ಅಪ್ರಿಷಿಯೇಟ್ ಮಾಡಬೇಕು. ನೀವು ಈ ಮೀಡಿಯಲ್ಲಿ ಇರೋದ್ರಿಂದ ಯು ವಿಲ್ ಬಿ ನೋಯಿಂಗ್ ಬೆಟರ್. ಯಾಕಂದರೆ ನೀವು ಒಂಥರ ಟೈಪ್ ಆಫ್ ಆ್ಯಂಕರ್, ಅವ್ರು ಒಂಥರ ಟೈಪ್ ಆಫ್ ಆ್ಯಂಕರ್. ಸೊ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾ ಅದ್ಭುತವಾದ ಬೆಳವಣಿಗೆ. ಹುಡುಗನ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಅಂತ ಮಾತಾಡಿದ್ರೆ ಭೇಟಿ ಮಾಡಿ? ಐ ಮೆಟ್ ಹಿಮ್ ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈಸ್ ಎ ನೈಸ್ ಪರ್ಸನ್. ಎಲ್ಲ ಇದರಲ್ಲಿ ಇದ್ದಾರೆ ಅವ್ರು. ಇಲ್ಲದ್ರೆ ಟೈಮೇ ಇಲ್ಲ. ಏನಿಲ್ಲಪ್ಪ, ಚೆನ್ನಾಗಿರಿ, ನಗ್ನಾಗ್ತಾ ಇರಿ, ಯಾವ ಸಂತೋಷವಾಗಿರಿ, ಜಗಳನೂ ಆಡಿ ಖುಷಿಯಾಗಿರಿ. ಜಗಳ ಅಂದರೆ ಲವ್ ಜಗಳ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಡ್ಯಾಡ್ ಫಸ್ಟ್ ಶೆಡ್ಯೂಲ್ ಆಯಿತು. ಸೆಕೆಂಡ್ ಶೆಡ್ಯೂಲ್ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್. ಇವಾಗ ಜೈಲರ್ 2 ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ 1 ಸೆಪ್ಟೆಂಬರ್ 1 2 ಆ್ಯಂಡ್ ಇನ್ನು ಪೆದ್ದಿದು ಅವ್ರದ್ದು ಆಂಧ್ರಲ್ಲಿ ಇದು ನಡೀತಾ ಇದೆ, ವೇಜಸ್ ಬಗ್ಗೆ ನಡೀತಾ ಇದೆ. ಅದ್ರದ್ದು ಆಗಬೇಕು ಡೇಟು. ಅದು ಬಿಟ್ಟರೆ ಸ್ಪೆಷಲಾಗಿ ಡಾಕ್ಟರ್ ಆಗ್ತಿದ್ದೀರ? ಇಲ್ಲ, ಸ್ವಲ್ಪ ತುಂಬ ದಿನ ದಾಡಿ ಬಿಟ್ಟಿದ್ದೆ. ಸ್ವಲ್ಪ ಸ್ಮಾರ್ಟಾಗಿ ಕಾಣೋಣ ಅಂದ್ಬಿಟ್ಟು ಶೇವೆಲ್ಲ ಮಾಡಿ ಮಗು ಜೊತೆ ಮಗುವಾಗಿರೋಣ ಅಂತ. ಥ್ಯಾಂಕ್ ಯು.